ಆಶ್ರಯ ಯೋಜನೆಯಡಿ ನಿವೇಶನ ಹಂಚಕ್ಕೆ ಅಂತಾನೆ ಎಲ್ಲ ಕಡೆ ಜಮೀನು ಮೀಸಲಿದೆ ಸರ್ಕಾರದಿಂದ. ಆದರೆ ಇದು ಬಡವರಿಗೆ, ವಸತಿ ರಹಿತರಿಗೆ, ನಿವೇಶನ ಇಲ್ಲದವ್ರಿಗೆ, ಬಡವರಿಗೆ ಯಾರಿಗೂ ಇದು ದೊರಕ್ತಾ ಇಲ್ಲ. ಇದೇ ನಮ್ಮ ತಿಪ್ಟೂರು ಮಡೇನೂರು ಗ್ರಾಮದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಆಶ್ರಯ ಯೋಜನೆಯಡಿ 9 ಎಕರೆ ಜಮೀನನ್ನು ಬಡವರಿಗೆ ಅಂತ ಹೇಳಿ ನಿವೇಶನ ಹಂಚಕ್ಕೆ ಮೀಸಲಿಟ್ಟಿದ್ದಾರೆ. ಸುಮಾರು 30 ವರ್ಷ ಆಗಿದೆ ಇದು ಮೀಸಲಿಟ್ಟು, ಇದುವರೆಗೂ ಹಂಚಿಕೆ ಆಗಿಲ್ಲ. ಈ ಸಂಬಂಧ ನಾವು ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಕೃಷ್ಣಪ್ಪ ಅವರು ಸ್ಥಾಪಿಸಿದಂತಹ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ನಾವು ಈ ದಿನದಿಂದ ಹೋರಾಟ ಹಮ್ಮಿಕೊಂಡಿದ್ದೀವಿ. ಇದು ಜಯ ಸಿಗೋವರೆಗೂ, ಅಂದರೆ ಏನು ಎಲ್ಲ ಸಮುದಾಯದ ಎಲ್ಲ ವರ್ಗಗಳ ಬಡವರಿಗೆ ನಿವೇಶನ ಹಂಚುವಂಥ ಕೆಲಸ ಆಗಬೇಕು. ನಗರಸಭೆಯಲ್ಲಿ ಈಗಾಗಲೇ ತುಂಬ ಜನ ಇಲ್ಲಿ ಬಂದಿರೋರು ತುಂಬ ಜನ ಅಪ್ಲಿಕೇಶನನ್ನು ಕೊಟ್ಟಿದ್ದಾರೆ. ಶಾಸಕರು ಕೆಲವು ಟೈಮ್ ಹೇಳಿದ್ದಾರೆ, ಏನು ಅಂದರೆ 1200 ಮನೆಗಳು ಈಗಾಗಲೇ ಗೌರ್ಮೆಂಟಿಂದ ಸ್ಯಾಂಕ್ಷನ್ ಆಗಿದೆ. ಆದರೆ ನಮಗೆ ಭೂಮಿ ಸಿಗ್ತಾ ಇಲ್ಲ ಎಲ್ಲೂ ಇದನ್ನು ಕಟ್ಟೋಕ್ಕೆ ಅಂತೇಳಿ. ಆಮೇಲೆ ಭೂಮಿನೂ ಪರ್ಚೇಸ್ ಮಾಡಿದ್ದೀವಿ. ಭೂಮಿನ ಪರ್ಚೇಸ್ ಮಾಡಾದಮೇಲೆ ಯಾರೋ ಒಬ್ಬರು ಕೋರ್ಟಿಗೆ ಹಾಕಿದ್ದಾರೆ, ಅದು ಕೋರ್ಟಲ್ಲಿದೆ. ಹಾಗಾಗಿ ಅದು ತಡೆ ಇದೆ. ಸರ್ಕಾರದಿಂದ 1200 ಮನೆ ಕಟ್ಟೋಕ್ಕೆ ನಮಗೆ ಗ್ರ್ಯಾಂಟ್ ಆಗಿದೆ ಅಂತ ಹೇಳಿದ್ದಾರೆ. ಯಾರೋ ಒಬ್ಬರು ಅದು ಕೋರ್ಟಿಗೆ ಹಾಕಿದ್ದಾರೆ ಅಂತ, ಭೂಮಿ ಇಲ್ಲ ಅಂತ ವಿಷಯ ಬರ್ತಾ ಇದೆ. ಬಟ್ ಭೂಮಿ ಈಗ ಮೇಲ್ನೋಟಕ್ಕೆ ನಮಗೀಗ ಒಂದು ಮಡೇನೂರು ಗ್ರಾಮದಲ್ಲಿ 9 ಎಕರೆ ಲ್ಯಾಂಡು ಇದೆ ಆಲ್ರೆಡಿ. ಇದೇ ಥರ ತಿಪಟೂರಿನ ಸುತ್ತಮುತ್ತ ಆಶ್ರಯ ಮನೆಗೆ ಅಂತಲೇ ಹೇಳಿ ನಿವೇಶನ ಹಂಚಕ್ಕೆ ಅಂತ ತುಂಬ ಜಮೀನುಗಳು 2 ಎಕರೆ ಇರ್ಬೋದು, 1 ಎಕರೆ ಇರ್ಬೋದು, ಈ ಥರ ಇದೆ. ಅದನ್ನು ಮಾನ್ಯ ನಮ್ಮ AC ಅವರು ಉಪವಿಭಾಗಾಧಿಕಾರಿಗಳು ಗುರುತಿಸಿ ಬಡವರಿಗೆ ಕೊಡಲಿ. ಅಂಗವಿಕಲರಿದ್ದಾರೆ, ಬಡವರಿದ್ದಾರೆ, ಶೋಷಿತರಿದ್ದಾರೆ, ತುಂಬ ಜೀವನ ನಡೆಸೋಂಥ ತುಂಬ ಕಷ್ಟದಲ್ಲಿ ಜೀವನ ನಡೆಸ್ತಾ ಇರೋರು ಇದ್ದಾರೆ. ಸೊ ಅಂಥವ್ರಿಗೆ ನೀವು ತಾಲೂಕು ಆಡಳಿತದಿಂದ ಗುರುತಿಸಿ ಅವ್ರಿಗೆ ಮನೆ ಬೇಡ, ಜಸ್ಟ್ ಒಂದು ನಿವೇಶನ ಕೊಡಿ ಸಾಕು. ಅವರು ಒಂದು ಗುಡಿಸ್ಲಾಕೊಂಡು ಅವರು ಜೀವನ ಮಾಡ್ತಾರೆ. ಇದೊಂದು ನೀವು ಸರ್ಕಾರದ ವತಿಯಿಂದ ನೀವು ಸರ್ಕಾರಕ್ಕೆ ವರದಿನ ಸಲ್ಲಿಸಿ ಇರುವಂಥ ಜಮೀನನ್ನು ಬಡವರಿಗೆ ಹಂಚುವಂಥ ಕೆಲಸ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಕೃಷ್ಣಪ್ಪಾಜಿ. ದಯಮಾಡಿ